ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತ್ತಲ್ಲಿಟ್ಟಿರೋ ಕಾರಣದಿಂದ ಪಾಕಿಸ್ತಾನ ನೀರಿಂದ ಹೊರಬಂದ ಮೀನಿನಂತೆ ವಿಲುಗುಟ್ತಾ ಇದೆ. ಹಾಗೆಯೇ ಈಗ ಭಾರತ ಮತ್ತೊಂದು ಮಗ್ಗುಲಲ್ಲಿ ಮುಳ್ಳಂತಿರುವ ಬಾಂಗ್ಲಾದೇಶಕ್ಕೆ ಕೂಡ ಬುದ್ಧಿ ಕಲಿಸೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಾಂಗ್ಲಾದೇಶದ ಆರ್ಥಿಕ ಲಾಭಗಳಿಗಾಗಿ ಭಾರತ ಕೊಡ್ತಾ ಇದ್ದ ಸಹಕಾರವನ್ನು ಈಗ ನಿಲ್ಲಿಸಿದೆ. ಬಾಂಗ್ಲಾದ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಭಾರತದ ಬಂದರು, ವಿಮಾನ ನಿಲ್ದಾಣಗಳನ್ನು ಬಳಸಿಕೊಳ್ಳೋದಕ್ಕೆ ತಡೆ ಒಡ್ಡಲಾಗಿದೆ. ಬಾಂಗ್ಲಾದ ಒಂದಷ್ಟು ವಸ್ತುಗಳ ಆಮದಿನ ಮೇಲೆ ಭಾರತ ನಿರ್ಬಂಧಗಳನ್ನು ವಿಧಿಸಿದೆ. ಟ್ರಾನ್ಸ್ ಶಿಪ್ಮೆಂಟ್ಗೆ ಅವಕಾಶಗಳನ್ನು ರದ್ದು ಮಾಡಿದೆ. ಇದರ ಜೊತೆಗೆ ಈಗ ಭಾರತ ಹಾಗೂ ಬಾಂಗ್ಲಾ ನಡುವೆ ಇರೋ ಗಂಗಾ ನದಿ ನೀರಿನ ಒಪ್ಪಂದದ ವಿಷಯದಲ್ಲಿ ಕೂಡ ಭಾರತದ ಮುಂದಿನ ಹೆಜ್ಜೆಗಳು ಬಾಂಗ್ಲಾದ ನಿದ್ದೆಯನ್ನು ಕಿತ್ಕೊಳ್ತಾ ಇವೆ. ಹಾಗಾದ್ರೆ ಬಾಂಗ್ಲಾ ಅನ್ನೋ ಈ ಮುಳ್ಳಿಗೆ ಭಾರತ ಹಿಂದೆಲ್ಲ ಯಾಕಷ್ಟು ಸಹಾಯ ಮಾಡ್ತು? ಈಗ ಯಾಕೆ ಬಾಂಗ್ಲಾ ಭಾರತದ ವಿರುದ್ಧ ಬೆಂಕಿ ಕಾರ್ತಾ ಇದೆ? ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಗೇಮ್ ಆಡ್ತಾ ಇರೋರು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಣ್ಣ ಸಂಘರ್ಷ ನಡೀತು ನೋಡಿ. ಅದರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತು. ಪಾಕಿಸ್ತಾನ ಒಂದೇ ಅಲ್ಲ, ಅದರ ಜೊತೆ ನಿಂತಿದ್ದ ಚೈನಾ ಹಾಗೂ ಟರ್ಕಿಗಳಿಗೆ ಕೂಡ ಭಾರತ ಪಾಠ ಕಲಿಸ್ತು. ಅಷ್ಟರಲ್ಲಿ ಅಮೆರಿಕ ಓಡ್ಬಂತು. ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಒಂದು ಕದನ ವಿರಾಮ ಏರ್ಪಡ್ತು. ನಿಮಗಿದೆಲ್ಲ ಗೊತ್ತಿದೆ. ಆದರೆ ಪಾಕಿಸ್ತಾನ ಅನ್ನೋ ಭಿಕಾರಿ ದೇಶವನ್ನ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲಿಸಿದ್ದ ನಿಜವಾದ ಶತ್ರು ಯಾರು? ಇದು ಕೂಡ ಭಾರತಕ್ಕೆ ಗೊತ್ತಿಲ್ಲದ ವಿಷಯ ಏನಲ್ಲ. ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟು ಭಾರತದ ವಿರುದ್ಧ ಛೂ ಬಿಟ್ಟಿದ್ದು ಚೈನಾಗೆ ಭಾರತದ ಬೆಳವಣಿಗೆಗಳು ಇಷ್ಟ ಆಗುವುದಿಲ್ಲ. ಚೈನಾ ಭಾರತದ ಜೊತೆ ನೇರವಾಗಿ ಯುದ್ಧಕ್ಕಿಳಿಯೋ ಧೈರ್ಯವನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಯುದ್ಧ ಅನ್ನೋದು ಯಾವುದೇ ದೇಶವನ್ನ ಆರ್ಥಿಕವಾಗಿ ಒಂದಷ್ಟು ವರ್ಷಗಳ ಕಾಲ ಹಿಂದಕ್ಕೆ ತಳ್ಳುತ್ತೆ, ಅಭಿವೃದ್ಧಿಗೆ ತಡೆ ಒಡ್ಡುತ್ತೆ. ಅದು ಚೈನಾಗೆ ಇಷ್ಟ ಇಲ್ಲ. ಸೊ ತಾನು ಯುದ್ಧ ಮಾಡೋದಿಲ್ಲ, ಬೇರೆಯವರ ಮೂಲಕ ಭಾರತವನ್ನ ಯುದ್ಧಗ್ರಸ್ತ ಮಾಡಬೇಕು ಅಂತ ಚೈನಾ ಬಯಸುತ್ತೆ. ಹೀಗಾಗಿ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಯುದ್ಧಕ್ಕೆ ಚೈನಾ ನಿಲ್ಲಿಸ್ತು. ಈಗ ಬಾಂಗ್ಲಾದೇಶವನ್ನು ಕೂಡ ಭಾರತದ ವಿರುದ್ಧ ಛೂ ಬಿಡ್ತಾ ಇರೋದು ಚೈನಾನೇ. ಗೆಳೆಯರೆ, ಕಳೆದ ವರ್ಷದವರೆಗೆ ಪರಿಸ್ಥಿತಿ ಹೀಗಿರಲಿಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇತ್ತು. ಆಕೆ ಚೈನಾ, ಭಾರತ, ರಷ್ಯಾ ಮೂರು ದೇಶಗಳ ಜೊತೆ ಉತ್ತಮ ಬಾಂಧವ್ಯಗಳನ್ನೇ ಇಟ್ಕೊಂಡಿದ್ರು ಕೂಡ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಬಾರದ ಹಾಗೆ ನೋಡ್ಕೋತಾ ಇದ್ರು. ಚೈನಾ ನೇರವಾಗಿ ಬಾಂಗ್ಲಾದ ಜೊತೆ ಗಡಿ ಹಂಚಿಕೊಳ್ಳೋದಿಲ್ಲ. ಹೀಗಾಗಿ ಬಾಂಗ್ಲಾದೇಶವನ್ನು ಸಂಪೂರ್ಣವಾಗಿ ಸುತ್ತುವರೆದಿರೋ ಭಾರತದ ಜೊತೆ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಕೋಬೇಕು ಅನ್ನೋದು ಹಸೀನಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆಕೆ ಬಾಂಗ್ಲಾದಲ್ಲಿ ತಲೆ ಎತ್ತುತ್ತಾ ಇದ್ದ ಭಾರತ ವಿರೋಧಿಗಳನ್ನ, ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ಕೂಡ ಮಟ್ಟ ಹಾಕೋ ಪ್ರಯತ್ನವನ್ನು ಮಾಡಿದ್ರು. ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡಿದ್ರು. ಬಾಂಗ್ಲಾದೇಶದ ಮೂಲಕ ಭಾರತ ತನ್ನ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸೋದಕ್ಕೆ ಹೆದ್ದಾರಿಯೊಂದನ್ನು ನಿರ್ಮಾಣ ಮಾಡಿದ್ದು ಕೂಡ ಹಸೀನಾ ಕಾಲದಲ್ಲೇ. ಹಾಗಂತ ಚೈನಾ ಜೊತೆ ಅವರು ದುಶ್ಮನಿಯನ್ನ ಕಟ್ಟಿಕೊಂಡಿರಲಿಲ್ಲ. ಬಾಂಗ್ಲಾದಲ್ಲಿನ 7 ರೈಲ್ವೆ ಪ್ರಾಜೆಕ್ಟ್ಗಳನ್ನು ಚೈನಾ ಮಾಡಿ ಮುಗಿಸ್ತು. ಹಾಗೆಯೇ 12 ಹೆದ್ದಾರಿಗಳ ನಿರ್ಮಾಣದ ಹಿಂದೆ ಚೈನಾ ಇತ್ತು. 21 ಬ್ರಿಡ್ಜ್ಗಳು, 31 ಪವರ್ ಮತ್ತು ಎನರ್ಜಿ ಪ್ರಾಜೆಕ್ಟ್ಗಳನ್ನು ಚೈನಾ ಬಾಂಗ್ಲಾದೇಶದಲ್ಲಿ ಮಾಡ್ತು. ಇಷ್ಟಾದರೂ ಶೇಖ್ ಹಸೀನಾ ಭಾರತದ ಹಿತಾಸಕ್ತಿಗಳನ್ನು ಎಲ್ಲೂ ನಿರ್ಲಕ್ಷಿಸೋದಕ್ಕೆ ಹೋಗಲಿಲ್ಲ. ಬಾಂಗ್ಲಾದ ಸೊನಾಡಿಯಾದಲ್ಲಿ ಡೀಪ್ ಸಿ ಪೋರ್ಟ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ಚೈನಾ ಮುಂದಾದಾಗ ಅದಕ್ಕೆ ಹಸೀನಾ ಅನುಮತಿ ಕೊಡಲಿಲ್ಲ. ಇನ್ನು ತೀಸ್ತಾ ರಿವರ್ ಪ್ರಾಜೆಕ್ಟ್ ಬಗ್ಗೆ ಚೈನಾ ವಿಪರೀತ ಆಸಕ್ತಿಯನ್ನು ಹೊಂದಿತ್ತು. ಆದರೆ ಭಾರತದ ಗಡಿಗೆ ಹತ್ತಿರದಲ್ಲೇ ಆ ಪ್ರಾಜೆಕ್ಟ್ ಇದ್ದಿದ್ದರಿಂದ ಭಾರತ ಆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಬಾಂಗ್ಲಾ ಆ ಪ್ರಾಜೆಕ್ಟ್ನಿಂದ ಚೈನಾನ ದೂರ ಇಡ್ತು ಮತ್ತು ಭಾರತದ ಜೊತೆ ಒಪ್ಪಂದಕ್ಕೆ ಕೂಡ ಮುಂದಾಯಿತು. ಇನ್ನು ಹಸೀನಾಗೆ ಕೂಡ ಭಾರತ ಸಾಕಷ್ಟು ಸಹಾಯಗಳನ್ನು ಮಾಡಿತು. ಆಕೆಯ ಕುಟುಂಬ ಸಂಪೂರ್ಣವಾಗಿ ಹತ್ಯೆಗೀಡಾದಾಗ ಹಸೀನಾಗೆ ಆಶ್ರಯವನ್ನು ಕೊಟ್ಟಿದ್ದು ಭಾರತ. ಆಕೆಯನ್ನು ಮತ್ತೆ ಬಾಂಗ್ಲಾದೇಶದಲ್ಲಿ ಪ್ರತಿಷ್ಠಾಪಿಸಿದ್ದು ಭಾರತ. ಆಕೆ ಪ್ರಧಾನಿಯಾಗಿದ್ದಾಗ ಬಾಂಗ್ಲಾಗೆ ಭಾರತ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡಿತು, ಸಾಲ ಕೊಡಿಸ್ತು. ಬಾಂಗ್ಲಾದ ಅಭಿವೃದ್ಧಿಗೆ ಕೂಡ ಸಾಕಷ್ಟು ಕೊಡುಗೆಗಳನ್ನು ಭಾರತ ಕೊಡ್ತು. ಹೀಗಾಗಿ ಅಲ್ಲಿ ಎರಡೂ ದೇಶಗಳ ನಡುವೆ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಆದರೆ ಶೇಖ್ ಹಸೀನಾ ನಂತರ ಅಲ್ಲಿ ಎಲ್ಲವೂ ಬದಲಾಯಿತು. ಹಸೀನಾ ಪದಚ್ಯುತಿಗಾಗಿ ಅಲ್ಲಿ ನಡೆದ ಷಡ್ಯಂತ್ರದಲ್ಲಿ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಈಗ ಹಸೀನಾ ಮೇಲೆ ಈಗಿನ ಸರ್ಕಾರ ಕೊಲೆ ಮೊಕದ್ದಮೆಯನ್ನು ಕೂಡ ಹೂಡಿದೆ. ಆಕೆ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಬಾಂಗ್ಲಾದೇಶದ ಈಗಿನ ಆಡಳಿತ ಭಾರತದ ವಿರುದ್ಧ ಕತ್ತಿ ಮಸೀತಾ ಇದೆ. ಗೆಳೆಯರೆ, ಇವೆಲ್ಲ ಕೂಡ ಆಕಸ್ಮಿಕವಾಗಿ ನಡೆದ ಘಟನೆಗಳು. ಈ ಆಕಸ್ಮಿಕಗಳು ಎಲ್ಲಿ, ಯಾವಾಗ, ಯಾರಿಗೆ ಬೇಕಾದರೂ ಆಗಬಹುದು. ಯಾವುದೋ ಒಂದು ಆಕಸ್ಮಿಕ ನಿಮ್ಮ ಕುಟುಂಬವನ್ನ ದಿಕ್ಕು ತೋಚದ ಸ್ಥಿತಿಗೆ ಕೂಡ ತಂದು ನಿಲ್ಲಿಸಿ ಬಿಡಬಹುದು. ಹೀಗಾಗಿ ನಮ್ಮ ನಂತರವೂ ನಮ್ಮ ಪ್ರೀತಿ ಪಾತ್ರರು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಅದಕ್ಕೊಂದು ಉತ್ತಮ ಆಯ್ಕೆ ಟರ್ಮ್ ಇನ್ಶೂರೆನ್ಸ್. ಇನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಟರ್ಮ್ ಪ್ಲಾನ್ ಪ್ರತಿ ತಿಂಗಳು 577 ರೂಪಾಯಿಗಳನ್ನು ಪಾವತಿ ಮಾಡಿ 1 ಕೋಟಿವರೆಗೆ ಇನ್ಶೂರ್ಡ್ ಅಮೌಂಟ್ ಅನ್ನ ಪಡ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ನಿಮ್ಮ ಮೊದಲ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಅನ್ನು ಕೂಡ ಕೊಡ್ತಾ ಇದೆ. 99.7% ನಷ್ಟು ಕ್ಲೈಮ್ ರೇಟ್ ಇದೆ ಅಂತ ಅವ್ರು ಹೇಳ್ತಾರೆ. ಒಂದು ವೇಳೆ ಆಗಬಾರದೇನಾದ್ರೂ ಆದ್ರೆ ಆ ಕುಟುಂಬಕ್ಕೆ ಕೇವಲ 3 ಗಂಟೆಗಳ ಒಳಗಾಗಿ
ಸೆಟಲ್ಮೆಂಟ್ ಅನ್ನ ಮಾಡಿಕೊಡ್ತೀವಿ ಅಂತ ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಹೇಳುತ್ತೆ. ಇನ್ನು 64 ಕ್ರಿಟಿಕಲ್ ಇಲ್ನೆಸ್ಗಳು ಕೂಡ ಇದರಲ್ಲಿ ಕವರ್ ಆಗುತ್ತವೆ. ಹಾಗೆ 54,600 ರೂಪಾಯಿವರೆಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋ ಅವಕಾಶ ಕೂಡ ಇಲ್ಲಿ ಇರುತ್ತೆ. ಈ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕುಟುಂಬವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇನ್ನು ಬಾಂಗ್ಲಾದ ವಿಷಯಕ್ಕೆ ಬರೋದಾದ್ರೆ, ಭಾರತ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟಿದೆ ಅನ್ನೋದು ಈಗಲಿನ ಕಪ್ಪೆರಾಯ ಯೂನಸ್ನ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಯೂನಸ್ ದೇಶ ಬಿಟ್ಟು ಓಡ್ ಹೋಗೋದಕ್ಕೆ ಹಸೀನಾ ಕಾರಣ ಆಗಿದ್ರು. ಯೂನಸ್ ಮೇಲೆ ಆರ್ಥಿಕ ಅಪರಾಧ ಪ್ರಕರಣಗಳು ದಾಖಲಾಗಿದ್ವು. ತನ್ನ ವಿರುದ್ಧ ಕ್ರಮ ಕೈಗೊಂಡ ಹಸೀನಾ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಹಂಬಲ ಯೂನಸ್ದು. ಹೀಗಾಗಿ ಆಕೆಯ ವಿರುದ್ಧ ಅಲ್ಲಿ ಸಾಕಷ್ಟು ಪ್ರಕರಣಗಳು ಈಗ ದಾಖಲಾಗಿವೆ. ಅದರಲ್ಲಿ ಕೊಲೆ ಪ್ರಕರಣ ಕೂಡ ಇದೆ. ಹಾಗೆ ಹಸೀನಾ ವಕೀಲರು ಆ ಪ್ರಕರಣವನ್ನು ರದ್ದು ಮಾಡಬೇಕು ಮತ್ತು ಪ್ರಕರಣ ದಾಖಲು ಮಾಡಿರುವುದೇ ಕಾನೂನು ಬಾಹಿರ ಅಂತ ಅಲ್ಲಿನ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಗೆಳೆಯರೆ, ಅವತ್ತು ಹಸೀನಾ ಬಾಂಗ್ಲಾದಿಂದ ಓಡಿ ಬಾರದೇ ಇದ್ದಿದ್ರೆ ಆಕೆಯನ್ನು ಬಂಧಿಸಲಾಗ್ತಾ ಇತ್ತು ಅಥವಾ ಅಲ್ಲಿನ ಉದ್ರಿಕ್ತರು ಆಕೆಯನ್ನು ಕೊಂದು ಹಾಕೋ ಸಾಧ್ಯತೆಗಳು ಕೂಡ ಇದ್ವು. ಕಡೆಯ ಕ್ಷಣದಲ್ಲಿ ಓಡಿ ಬಂದ ಬಾಂಗ್ಲಾ ಪ್ರಧಾನಿಗೆ ಭಾರತ ಆಶ್ರಯವನ್ನು ಕೊಡ್ತು, ರಕ್ಷಣೆಯನ್ನು ಕೊಟ್ಟಿದೆ. ಸೊ ಯೂನಸ್ಗೆ ಭಾರತದ ಮೇಲೆ ಸಿಟ್ಟು. ಇನ್ನು ಇದನ್ನು ಬಳಸ್ಕೊಳ್ಳೋದಕ್ಕೆ ಅಲ್ಲಿ 2 ದೇಶಗಳು ಸಿದ್ಧ ಆಗಿವೆ. ಒಂದು ಚೈನಾ, ಇನ್ನೊಂದು ಪಾಕಿಸ್ತಾನ. ಮೊನ್ನೆ ಪಾಕ್, ಚೀನಾ ಹಾಗೂ ಬಾಂಗ್ಲಾದೇಶಗಳು ಚೈನಾದ ಕೌಮಿಂಗ್ ಅಲ್ಲಿ ಸಭೆ ಸೇರಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಕೂಡ ಮಾಡಿವೆ. ಸ್ನೇಹಿತರೆ, ಇಲ್ಲಿ ಚೈನಾಗೆ ಏಷ್ಯಾದಲ್ಲಿ ದೊಡ್ಡ ಕಾಂಪಿಟೇಟರ್ ಥರ ಕಾಣ್ತಾ ಇರೋದು ಭಾರತ. ಚೈನಾ ತನ್ನ ವಿಸ್ತರಣಾ ನೀತಿ ಮತ್ತು ಆಧಿಪತ್ಯವನ್ನ ಇಡೀ ಜಗತ್ತಿನ ಮೇಲೆ ಹೇರಬೇಕು ಅಂತ ಬಯಸುತ್ತೆ. ಇವತ್ತು ಹೇಗೆ ಅಮೆರಿಕ ಜಾಗತಿಕ ಶಕ್ತಿಯಾಗಿದೆಯೋ ಹಾಗೆ ಚೈನಾ ಕೂಡ ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಹೊರಟಿದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಮೊದಲು ಏಷ್ಯಾದಲ್ಲಿನ ಎಲ್ಲ ದೇಶಗಳು ಚೈನಾನ ಒಪ್ಕೋಬೇಕು. ಆದರೆ ಭಾರತ ಅದಕ್ಕೆ ಸಿದ್ಧ ಇಲ್ಲ. ಇಲ್ಲಿ ಭಾರತ ಚೈನಾಗೆ ಪರ್ಯಾಯವಾಗಿ ಬೆಳಿಬೇಕು ಅಂತಲೇ ಬಯಸುತ್ತೆ. ನಮ್ಮಲ್ಲಿ ಅಪಾರ ಪ್ರಮಾಣದ ಮ್ಯಾನ್ ಪವರ್ ಇದೆ, ಮಾರ್ಕೆಟ್ ಇದೆ ಮತ್ತು ಒಂದಷ್ಟರ ಮಟ್ಟಿಗೆ ರಿಸೋರ್ಸಸ್ ಕೂಡ ಇವೆ. ಹೀಗಾಗಿ ನಾಳೆ ಜಗತ್ತಿಗೆ ಚೈನಾ ಬೇಡ ಅನ್ನಿಸ್ಬಿಟ್ರೆ ಅವರ ಆಯ್ಕೆ ಭಾರತನೇ ಆಗಬೇಕಾಗುತ್ತೆ. ಹೀಗಾಗಿನೇ ಚೈನಾ ಭಾರತವನ್ನ ತನ್ನ ಮುಂದಿನ ಕಾಂಪಿಟೇಟರ್ ಥರ ನೋಡ್ತಾ ಇರೋದು. ಸೊ ಚೈನಾ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಭಾರತದ ಸುತ್ತ ಶತ್ರುಗಳನ್ನು ಸೃಷ್ಟಿ ಮಾಡಿ ಭಾರತ ಸದಾ ಅವ್ರ ಜೊತೆ ಕಾದಾಡ್ತಾ ಕೂತ್ಕೊಳ್ಳೋ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನ ಚೈನಾ ಮಾಡ್ತಾ ಇದೆ. ಭಾರತ ತನ್ನ ಅಷ್ಟೂ ಶಕ್ತಿಯನ್ನ ರಕ್ಷಣಾ ವೆಚ್ಚಗಳ ಮೇಲೆ ಹೂಡಿಕೆ ಮಾಡ್ತಾ ಹೋದರೆ ಭಾರತದ ಖಜಾನೆ ಸೊರಗಿ ಉಳಿದ ಕ್ಷೇತ್ರಗಳನ್ನು ಭಾರತ ನಿರ್ಲಕ್ಷಿಸಬೇಕಾಗುತ್ತೆ. ಹೀಗಾಗಿ ಚೈನಾ ಭಾರತದ ಸುತ್ತ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಬಾಂಗ್ಲಾ ಮತ್ತು ಪಾಕಿಸ್ತಾನಗಳನ್ನು ಭಾರತದ ವಿರುದ್ಧ ಎತ್ತಿಕಟ್ಟಿ ಅಲ್ಲಿಂದ ನುಸುಳುಕೋರರ ಸಮಸ್ಯೆಯನ್ನು ಹೆಚ್ಚು ಮಾಡಿ ಆಂತರಿಕವಾಗಿ ಕೂಡ ಭಾರತವನ್ನು ಸಮಸ್ಯೆಗೆ ಸಿಲುಕುವ ಹಾಗೆ ಮಾಡಬೇಕು ಅಂದ್ಕೊಳ್ಳುತ್ತೆ ಚೈನಾ. ಹೀಗಾಗಿ ಭಾರತಕ್ಕೀಗ ಹೊಸ ತಲೆನೋವಾಗ್ತಾ ಇರೋದು ಬಾಂಗ್ಲಾದೇಶಕ್ಕೆ ಚೈನಾ ಮೂಳೆಗಳನ್ನು ಹಾಕ್ತಾ ಇದೆ. ಅವರಿಗೆ ಸಾಲ ಕೊಡೋದಕ್ಕೆ ಮುಂದಾಗಿದೆ, ಆಯುಧಗಳನ್ನು ಆಫರ್ ಮಾಡ್ತಾ ಇದೆ. ಬಾಂಗ್ಲಾಗೂ ಈಗ ಹಣ ಬೇಕು. ಅಮೆರಿಕ ಬಾಂಗ್ಲಾದೇಶಕ್ಕೆ ಈ ಕಪ್ಪೆರಾಯನನ್ನು ಕಳುಹಿಸಿಕೊಟ್ಟ ನಂತರ ಅಮೆರಿಕಾದಲ್ಲಿ ಕೂಡ ಸರ್ಕಾರ ಬದಲಾಯಿತು. ಹೀಗಾಗಿ ಈಗಿನ ಅಮೆರಿಕಾದ ಹೊಸ ಸರ್ಕಾರ ಬಾಂಗ್ಲಾಗೆ ಯಾವ ಸಹಾಯವನ್ನು ಮಾಡ್ತಾ ಇಲ್ಲ. ಬದಲಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 35% ಟ್ಯಾರಿಫ್ ಅನ್ನು ಬೇರೆ ಬಾಂಗ್ಲಾ ಮೇಲೆ ಹೇರಿದ್ದಾರೆ. ಸೊ ಯೂನಸ್ಗೆ ಚೈನಾದ ನೆರವೀಗ ಬೇಕೇ ಬೇಕು. ಹೀಗಾಗಿ ಚೈನಾ ಹೇಳಿದ ಹಾಗೆ ಬಾಂಗ್ಲಾ ಕುಣಿತಾ ಇದೆ. ಚಿಕನ್ ನೆಕ್ ಪಕ್ಕದಲ್ಲೇ ಭಾರತದ ಗಡಿಯ ಸಮೀಪ ಇರೋ ತೀಸ್ತಾ ಪ್ರಾಜೆಕ್ಟ್ ಅನ್ನ ಚೈನಾಗೆ ಕೊಡೋದಕ್ಕೆ ಬಾಂಗ್ಲಾ ಹೋಗ್ತಾ ಇದೆ. ಭಾರತದ ಪಕ್ಕದಲ್ಲೇ ಇರೋ ಮೊಂಗ್ಲಾ ಪೋರ್ಟ್ನ ಮೇಲಿನ ನಿಯಂತ್ರಣವನ್ನು ಕೂಡ ಬಾಂಗ್ಲಾದೇಶ ಚೈನಾಗೆ ಹಸ್ತಾಂತರ ಮಾಡೋದಕ್ಕೆ ಹೋಗ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೊಂಗ್ಲಾ ಪೋರ್ಟ್. ಈ ಹಿಂದೆ ಕೂಡ ಇದನ್ನು ಚೈನಾ ಕೇಳಿತ್ತು. ಆದರೆ ಹಸೀನಾ ಆಡಳಿತ ಭಾರತದ ಕಾರಣಕ್ಕೆ ಈ ಬಗ್ಗೆ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಈಗ ಈ ಪೋರ್ಟ್ ಚೈನಾಗೆ ಹಸ್ತಾಂತರ ಆದರೆ ಭಾರತದ ಭೌಗೋಳಿಕ ಹಾಗೂ ಆರ್ಥಿಕ ಹಿತಾಸಕ್ತಿಗಳು ಅಪಾಯವನ್ನು ಎದುರಿಸಬೇಕಾಗತ್ತೆ. ಇನ್ನು ಚಿತ್ತಗಾಂಗ್ ಪೋರ್ಟ್ ಅನ್ನು ಕೂಡ ಚೈನಾಗೆ ಕೊಡೋ ಬಗ್ಗೆ ಬಾಂಗ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹೀಗೆ ಬಾಂಗ್ಲಾ ಚೈನಾಗೆ ಹತ್ತಿರ ಆಗ್ತಾ ಇರೋ ಹಾಗೆ ಭಾರತ ಕೂಡ ಬಾಂಗ್ಲಾದ ಕತ್ತಿನ ಮೇಲೆ ಕಾಲು ಕೊಡೋದನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಈಗಾಗಲೇ ಭಾರತ ತಗೊಂಡ ಹಲವಾರು ಕ್ರಮಗಳು ಬಾಂಗ್ಲಾದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇವೆ. ಜೊತೆಗೆ ಭಾರತದಲ್ಲಿನ ಅಕ್ರಮ ವಲಸಿಗರನ್ನ ಕೂಡ ಹೊರಗೆ ದಬ್ಬೋದಕ್ಕೆ ಭಾರತ ಶುರು ಮಾಡಿದೆ, ಗಡಿಗಳನ್ನು ಭದ್ರಪಡಿಸ್ತಾ ಇದೆ. ಜೊತೆಗೆ ಬಾಂಗ್ಲಾದ ಜೊತೆಗಿನ ಗಂಗಾ ನೀರು ಹಂಚಿಕೆಯ ಒಪ್ಪಂದದ ಬಗ್ಗೆ ಮತ್ತೆ ಮಾತುಕತೆಗಳನ್ನು ಮಾಡೋಣ ಅಂತ ಭಾರತ ಹೇಳ್ತಾ ಇದೆ. ಈ ಗಂಗಾ ನೀರು ಹಂಚಿಕೆ ಅನ್ನೋದು 1996ರಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವೆ ಆದ ಒಪ್ಪಂದ. ಅವತ್ತಿಗೆ 30 ವರ್ಷಗಳ ಕಾಲಾವಧಿಗೆ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಅದು ಮುಂದಿನ ವರ್ಷಕ್ಕೆ ಮುಕ್ತಾಯ ಆಗುತ್ತೆ. ಈಗ ಅದೇ ಒಪ್ಪಂದವನ್ನು ಅಷ್ಟೇ ಪ್ರಮಾಣದ ನೀರು ಹಂಚಿಕೆಯನ್ನು ಮುಂದುವರಿಸೋದಕ್ಕೆ ಭಾರತ ಸಿದ್ಧ ಇಲ್ಲ. ನಮ್ಮ ಆದ್ಯತೆಗಳು, ನಮ್ಮ ಬೇಡಿಕೆಗಳು ಬದಲಾಗ್ತಾ ಇವೆ. ಜನಸಂಖ್ಯೆ ನಮ್ಮಲ್ಲಿ ಕೂಡ ಹೆಚ್ಚಾಗಿದೆ, ನಮಗೂ ಹೆಚ್ಚಿನ ನೀರು ಬೇಕು. ಹೀಗಾಗಿ ಗಂಗಾ ಒಪ್ಪಂದದ ಬಗ್ಗೆ ಮತ್ತೆ ಮಾತುಕತೆಗಳನ್ನು ನಡೆಸಿ ಹೊಸ ಒಪ್ಪಂದಕ್ಕೆ ಬರೋಣ ಅಂತ ಹೇಳ್ತಾ ಇದೆ ಭಾರತ. ಜೊತೆಗೆ ಮುಂದಿನ 30 ವರ್ಷಗಳಿಗೆ ಒಪ್ಪಂದ ಬೇಡ, ಒಂದು 10-15 ವರ್ಷಗಳಿಗೆ ಮಾತ್ರ ಮಾಡಿಕೊಳ್ಳೋಣ. ಆ ನಂತರ ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಗಮನಿಸಿ ಅದನ್ನು ಮುಂದುವರಿಸೋ ಬಗ್ಗೆ, ಬದಲಾವಣೆಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಇದೆ ಭಾರತ. ಭಾರತದ ಈ ನಿಲುವು
ಈಗ ಬಾಂಗ್ಲಾನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಇದರ ಜೊತೆ ಚೈನಾ ಕೂಡ ಬ್ರಹ್ಮಪುತ್ರ ಮೇಲೊಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾ ಇದೆ. ಅದು ಪೂರ್ಣಗೊಂಡ್ರೆ ಬ್ರಹ್ಮಪುತ್ರ ನೀರನ್ನ ಚೈನಾ ಅಲ್ಲೊಂದಷ್ಟರ ಮಟ್ಟಿಗೆ ನಿಲ್ಲಿಸುತ್ತೆ. ಅದರಿಂದ ಭಾರತಕ್ಕೆ ನೀರಿನ ಕೊರತೆ ಆಗದೇ ಇರಬಹುದು. ಯಾಕೆಂದ್ರೆ ಬ್ರಹ್ಮಪುತ್ರಗೆ ಹೆಚ್ಚಿನ ನೀರು ಬರುವುದು ಭಾರತಕ್ಕೆ ಬಂದ ಮೇಲೇನೆ. ಆದ್ರೆ ಚೈನಾ ನೀರನ್ನ ನಿಲ್ಲಿಸಿದ್ರೆ ಭಾರತ ಬಾಂಗ್ಲಾಗೆ ನೀರು ಕೊಡೋದನ್ನ ಕೂಡ ಕಡಿಮೆ ಮಾಡುತ್ತೆ. ಆಗ ಮತ್ತೆ ಬಾಂಗ್ಲಾ ನೀರಿನ ಸಮಸ್ಯೆಗೆ ತುತ್ತಾಗಬೇಕು. ಗಂಗಾ ಹಾಗೂ ಬ್ರಹ್ಮಪುತ್ರಗಳ ನೀರು ಹೋಗದೇ ಇದ್ರೆ ಬಾಂಗ್ಲಾದ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ಒಟ್ಟಾರೆ ಚೈನಾದ ಸ್ನೇಹ ಮಾಡಿಗಾಗಲೇ ಪಾಕಿಸ್ತಾನ ಹಾಳಾಯಿತು. ಈಗ ಬಾಂಗ್ಲಾ ಕೂಡ ಅದೇ ದಾರಿಯಲ್ಲಿ ನಡೀತಾ ಇದೆ. ಮುಂದೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿ ನಿಮಗೆ ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಮ್ಮ ಕುಟುಂಬಗಳನ್ನ ನಮ್ಮ ನಂತರ ಕೂಡ ರಕ್ಷಿಸುತ್ತೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.